ನಮಸ್ಕಾರ ಫ್ರೆಂಡ್ಸ್, ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಕೂಡ ಮಾಡಿ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮೊದಲಿಗೆ ನೋಡೋಣ ಬನ್ನಿ. ಇಲ್ಲಿ ವಿಶಾಲಾಕ್ಷಿ ಶಾಂತಿಗೆ ಫೋನ್ ಹಚ್ಚಿ, ಹಲೋ ಮಾಸ್ಟರ್ ನೆನಪಿದೆ ಅಲ್ವಾ ಅಂತ ಹೇಳಿಬಿಟ್ಟು ನೆನಪ್ತಾಳೆ. ಆಗ ಹಾಂ ನೆನಪಿದೆ, ಅದೇಗ ಅವಳು ಆ ಆರ್ಡ್ರನ್ನ ಕ್ಲಿಯರಾಗಿ ಮಾಡ್ತಾಳೆ ಅಂತ ನಾನು ನೋಡ್ತೀನಿ ಅಂತ ಹೇಳಿಬಿಟ್ಟು ಫೋನ್ನ ಕಟ್ ಮಾಡಿಬಿಟ್ಟು ಬರ್ತಾಳೆ ಹಾಲ್ನಾಗೆ. ಅಷ್ಟರಲ್ಲಿ ಇಲ್ಲಿ ಮನೋಜ ತಿಂಡಿ ಮಾಡ್ತಾ ಇರ್ತಾನೆ. ಮೀನಾ ದೋಸೆ ಮಾಡಿ ಹಾಕ್ತಾ ಇರ್ತಾಳೆ. ಏನೋ ನೀನು ಇನ್ನೂ ಶೋರೂಮ್ಗೆ ಹೋಗಿಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಇಲ್ಲಮ್ಮ, ತಿಂಡಿ ತಿಂತಾಯಿದ್ದೀನಿ, ಈಗ ತಾನೇ ತಿಂತಾಯಿದ್ದೀನಿ, ತಿನ್ನು ಬೇಗ ತಿಂದು ಹೋಗು ಅಂತ ಹೇಳ್ತಾನೆ. ಏನಮ್ಮ ನೀನು ಯಾವಾಗಲೂ ತಿನ್ನು ಅಂತಿದ್ದವಳು, ಇವತ್ತು ಮಾತ್ರ ಬೇಗ ಹೋಗು ಅಂತಿದೆಯಲ್ಲ ಅಂತ. ಅಲ್ಲ ಕಣೋ, ನೀನು ಈಗ ದೋಸೆ ಮೇಲೆ ದೋಸೆ ತಿಂತಾಯಿದ್ರೆ ಕುಂಭಕರ್ಣ ಆಗ್ತೀಯ ನೋಡೋಕಣೋ. ಶೋರೂಮಲ್ಲಿ ಹೋಗಿ ಏನು ನಿದ್ದೆ ಮಾಡ್ತೀಯ, ಗಡತ್ತಾಗಿ ತಿಂತಾಯಿದೆಯಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲಮ್ಮ, ಇನ್ನೂ ಒಂದು ತಿಂತಾ ಅಂತ ಹೇಳಿಪ್ಲಿ ಅಂತಾಳೆ. ಇಲ್ಲ, ತಿನ್ನೋದು ಸಾಕು, ಎದ್ದು ಹೋಗೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾಕಮ್ಮ ಹಿಂಗೆ ಮಾಡ್ತಿದ್ಯಾ ಅಂತ ಅವಾಗ ಹೇಳ್ತಾಳೆ. ಅವಾಗ ಮನೋಜ ಕೇಳಿದಾಗ ಶಾಂತಿ ಹೇಳ್ತಾಳೆ, ನೀನು ಹೀಗೆ ತಿಂತಾಯಿದ್ರೆ ನಾನು ಹೆಂಡ್ತಿನೇ ನಿನಗೆ ಮಾಡಾಕ್ಬೇಕಾ, ಯಾಕೆ ಅವಳ ಹೆಂಡ್ತಿ ಇಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನೋಡು ಸೂರ್ಯ ಅಂತ ಹೇಳ್ತಾಳೆ ಶಾಂತಿ. ಅವಾಗ ಕರೆಕ್ಟಾಗಿ ನನ್ನ ಮನಸ್ಸನ್ನ ಇವತ್ತು ಅರ್ಥ ಮಾಡ್ಕೊಂಡಿದ್ದಾಳೆ ನೋಡು ಸಕ್ಕರೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ದ. ನೋಡು, ಅವನಾಗಲೇ ಚೆನ್ನಾಗಿ ಶುರು ಮಾಡಿದ, ಬೇಗ ತಿಂದ್ಬಿಟ್ಟು ಎದ್ದೋಗಂತ. ರೋಹಿಣಿ ಏನಮ್ಮ ನೀನು ತಿಂಡಿ ತಿನ್ನಬೇಕಾ ಅಂತ ಹೇಳ್ಬಿಟ್ಟು ಶಾಂತಿ ಕೇಳಿದಾಗ, ಇಲ್ಲ ಅತ್ತೆ, ನಾನು ABC ಜ್ಯೂಸ್ ಕುಡ್ದಿದ್ದೀನಿ, ನನಗೆ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಹೇಳಿದಾಗ, ಆಯ್ತಾಯ್ತು ನಿನ್ನ ಗಂಡನ ಬೇಗ ಕರ್ಕೊಂಡು ಹೋಗು, ಇಲ್ಲೇ ತಿಂಡಿ ತಿನ್ಕೊಂತ ಇಲ್ಲೇ ಕುಂತಿದ್ದಾನೆ, ಶೋರೂಮ್ಗೆ ಹೋಗೋಕೆ ಲೇಟ್ ಆಗಲ್ವಾ, ಕರ್ಕೊಂಡೋಗು ನಿನ್ನ ಗಂಡನಿಗೆ ಸ್ವಲ್ಪ ಬುದ್ಧಿ ಹೇಳು ಅಂತ ಹೇಳ್ಬಿಟ್ಟು ಬೈತಾ ಇರ್ತಾಳೆ ಶಾಂತಿ. ಬನ್ನಿ ಮನೋಜ್ ಅಂತ ಹೇಳಿಬಿಟ್ಟು ಕೇಳ್ತಿರ್ತಾರೆ. ಅಮ್ಮ, ನೀನು ಈಗ ತಟ್ಟೆ ಕೊಡಲಿಲ್ಲ ಅಂದರೆ ಅದೊಂದು ದೋಸೆ ತಿಂದು ಹೋಗ್ತೀನಿ, ಕೊಡಲಿಲ್ಲ ಅಂದರೆ ನಾನು ಇಲ್ಲೇ ಕುಂತ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾರೆ. ಇಲ್ಲಾಂದರೆ ಇದಕ್ಕೇ ನೋಡಿ ಮಿಕ್ಕಿರೋದಕ್ಕೇ ಚಟ್ನಿ ಹಾಕ್ಕೊಂಡು ತಿಂದ್ಬಿಡ್ತೀನಿ ಎಲ್ಲ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಅಯ್ಯೋ ದೇವರೇ ಅಂತ ಹೇಳ್ಬಿಟ್ಟು ಆ ತಟ್ಟೆನ ಕೊಟ್ಟು, ಆಯ್ತಲ್ವಾ ತಿಂದಿದ್ದು, ಬೇಗ ಹೊರಡು ಅಂತ ಹೇಳಿದೆ. ಆಗ ಆ ಸಮಯದಲ್ಲಿ ಶ್ರುತಿ ಅಲ್ಲಿಗೆ ಬರ್ತಾಳೆ. ಏನಮ್ಮ ಇದು ಸ್ಮೆಲ್ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅತ್ತೆ ಇದು ಪರ್ಫ್ಯೂಮ್ ಸ್ಮೆಲ್. ಏನಮ್ಮ ಇದು ಶುಂಠಿ ಘಾಟ್ ಬರ್ತಾ ಇದೆ, ಏನಂತ ಅವತ್ತೇ ನಿಮ್ಗೆ ಒಂಚೂರು ಟೇಸ್ಟ್ ಇಲ್ಲ ಬಿಡಿ ಅಂತ ಹೇಳ್ತಾರೆ. ಆಯ್ತಾಯ್ತು ಬೇಗ ತಿಂಡಿ ತಿನ್ಬಾ ಅಂತ ಹೇಳ್ತಾರೆ. ಆಗ ಮೀನ ಮರಿ ಅಂಥೇಳಿ ಶ್ರುತಿ ಕರಿತಾ ಇರ್ತಾಳೆ. ಆಯಿತು ಅಂತ ಹೇಳ್ಬಿಟ್ಟು ಅವ್ರು ಬರ್ತಾರೆ. ನಾನು ಬಡಿಸ್ತೀನಿ ಬಾರಮ್ಮ, ಅವಳನ್ನ ಕರಿತಾ ಇದ್ದೀಯಾ ಅಂತ ಹೇಳ್ಬಿಟ್ಟು ಶಾಂತಿ ಹೇಳಿದ್ರು ಕೂಡ ಮೀನ ಮರಿ ಅಂಥೇಳಿ ರೋಹಿಣಿ ಶ್ರುತಿ ಕರಿತಾ ಇರ್ತಾಳೆ. ಆಗ ಬಂದು, ನೋಡಿ ನನಗೆ ತಿಂಡಿನೂ ಬೇಡ, ಮಧ್ಯಾಹ್ನದ ಊಟನೂ ಬೇಡ, ನಾನು ಬರೋದೇ ಸಂಜೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೌದಾ ಶ್ರುತಿ ಅಂತ ಹೇಳ್ಬಿಟ್ಟು ಮೀನಾ ಹೇಳಿದಾಗ ಸೂರ್ಯ ಹೇಳ್ತಾನೆ, ಏನಮ್ಮ ಮೈಕು ಡಯಟ್ ಮಾಡ್ತಾ ಇದೆಯಾ ಅಂತ. ಅಯ್ಯೋ ಡಯಟು ಮಾಡೋಷ್ಟು ನನ್ನ ಹತ್ರ ತೂಕ ಎಲ್ಲಿದೆ ಸೂರ್ಯ ಅವರೇ, ಅದು ಆಫೀಸ್ ಅಲ್ಲೇ ನನಗೆ ತಿಂಡಿ ಮತ್ತು ಊಟ ತರಿಸ್ತಾ ಇದ್ದಾರೆ, ಹಾಗಾಗಿ ನಾನು ಅಲ್ಲೇ ಮಾಡ್ತೀನಿ. ಅಲ್ಲ ಶ್ರುತಿ, ನೀವು ಊಟಕ್ಕೆ ಬರ್ತೀರಾ ಅಂತ ಹೇಳ್ಬಿಟ್ಟು ನಿಮಗೂ ಸೇರಿಸಿ ನಾನು ಅಡುಗೆ ಮಾಡಿದ್ದೀನಲ್ವಾ ಅಂತ ಹೇಳ್ತಾರೆ. ಅಯ್ಯೋ ಏನೇ ನೀನು ಜಗತ್ತಲ್ಲಿ ನೀನು ಒಬ್ಬಳೇನ ಅಡುಗೆ ಮಾಡೋದು ಅನ್ನೋ ಥರ ಮಾತಾಡ್ತಾ ಇದೆಯಾ, ಅವಳು ಅಲ್ಲೇ ತಿಂತೀನಿ ಅಂತಿದ್ದಾಳಲ್ವ, ಬಿಡು ಹೋಗಲಿ ಅಂತ ಹೇಳ್ಬಿಟ್ಟು ಶಾಂತಿ ಮೀನನಿಗೆ ಬೈತಾ ಇರ್ತಾಳೆ. ಆಯಿತು ಓಕೆ ಬಾಯ್ ಅಂತ. ಆಗ ರವಿ ಕೂಡ ಬರ್ತಾನೆ. ರವಿ ದೋಸೆ ತಿನ್ನು ಅಂತ ಹೇಳ್ತಾರೆ. ಆಗ ಸೂರ್ಯ ಹೇಳ್ತಾನೆ, ನಾನು ಮಾಡೋ ಸೆಟ್ ದೋಸೆ ನೀನು ತಿಂದರೆ ಒಂದು ವಾರ ಆದಮೇಲೂ ಡೇಗಿದ್ರೂ ಅದೇ ಸ್ಮೆಲ್ ಸೆಟ್ ದೋಸೆ ಬರ್ತಿರ್ಬೇಕು ಕಣೋ, ಬಾರೋ ನಾನು ಹಾಕ್ಕೊಡ್ತೀನಿ, ನೀನು ತಿನ್ನು ಬಾರೋ ಒಂದು 5-6 ಅಂತ ಹೇಳ್ಬಿಟ್ಟು ಸೂರ್ಯ ಹೇಳಿದಾಗ ಶಾಂತಿ ಗಾಬರಿಯಾಗಿ, ಯಾಕೋ ಅವ್ನಿಗೆ ಅಷ್ಟೊಂದು ಬಲವಂತ ಮಾಡ್ತೀಯ, ಅವ್ನಿಗೆ ಒಂದೇ ಸಾಕು ಅಂತ ಹೇಳ್ತಿದ್ದಾನಲ್ಲ, ಮತ್ತು ನೀ 5-6 ತಿನ್ನಬೇಕಾ, ಗಡತ್ತಾಗಿ ಎಲ್ಲರನ್ನ ತಿನ್ನಿಸಿ ಮನಗಿಸ್ಬಿಡ್ಬೇಕಂತ ಅಂದ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಶಾಂತಿ ಬೈತಾ ಇರ್ತಾಳೆ. ಆಗ ಮೀನಮ್ಮ ಅಡುಗೆ ಮನೆಯಲ್ಲಿ ದೋಸೆ ಹಾಕ್ಕೊಡ್ತಾ ಇರ್ತಾಳೆ. ಏನೇ ಇದು ಇಷ್ಟೊಂದು ಪರಿಮಳ ಬರ್ತಾ ಇದೆ, ಏನೇನೇ ಹಾಕಿ ಹಿಂಗು ತೆಂಗು ಎಲ್ಲ ಹಾಕಿ ಚೆನ್ನಾಗಿ ಮಾಡಿದೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಸೂರ್ಯ ಕೇಳಿದಾಗ, ಹೌದು ರೀ ಪಾಲಕ್ ಹಾಕಿದ್ದೀನಿ, ಚೆನ್ನಾಗಿದೆಯಾ ಅಂತ ಹೇಳ್ತಾಳೆ. ತುಂಬ ಚೆನ್ನಾಗಿದೆ ಕಣೆ, ತುಂಬ ಪರಿಮಳ ಬರ್ತಾ ಇದೆ ಅಂತ ಹೇಳ್ಬಿಟ್ಟು, ಆಯ್ತಾಯ್ತು ಈ ಕಡೆ ಸೈಡಿಗೆ ಬಾ, ನಾನು ದೋಸೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳಿದಾಗ ಮೀನಾ, ಹಾಂ ನೀವೇ ಹಾಕ್ತೀರಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ನಮ್ಮ ಯಾಕೆ ಹಾಕಕ್ಕೆ ಬರಲ್ವಾ, ನನಗೆ ಹಾಕ್ತೀನಿ ಬಾ ಇಲ್ಲಿ ನೋಡು ಎಲ್ಲ ಬರುತ್ತೆ ನನಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಸೂರ್ಯ ಕೂಡ ದೋಸೆ ಹಾಕ್ತಾನೆ. ಆಗ ರವಿಗೆ ತಿಂತಾ ಇರ್ತಾನೆ. ಆಗ ಸೂರ್ಯ ಕೂಡ ತಿಂತಾ ಇರ್ತಾನೆ. ಇನ್ನೊಂದೆರಡು ತಿನ್ನಿರಿ ಅಂತಂದ್ರೆ ಅದು ಸಾಕಮ್ಮ ಅಂತ ಹೇಳ್ತಾಳೆ. ನೀನು ಬೇಗ ತಿಂದು ಬಾ ಅಂತ ಹೇಳಿಬಿಟ್ಟು ಸೂರ್ಯ ಹೇಳ್ಬಿಟ್ಟು ಹೋಗ್ತಾ ಇರ್ತಾನೆ. ಆಯ್ತಾಯ್ತು ನೀನು ಹೋಗೋ, ಮೊದಲು ಅವಳು ಬರ್ತಾಳೆ ಆಮೇಲೆ ಅಂತ ಹೇಳ್ಬಿಟ್ಟು ಶಾಂತಿ ಬೈತಾ ಇರ್ತಾಳೆ. ಅಲ್ಲಿಗೆ ರಂಗನಾಥ್ ಅವ್ರು ಕೂಡ ಬಂದುಬಿಟ್ಟು, ನಾನು ಹೋಗ್ತೀನಿ ಆಫೀಸಿಗೆ ಅಂತ. ಹೌದಲ್ವಾ, ನೀವು ಹೋಗ್ತೀರಲ್ವಾ, ವಾರಕ್ಕೊಮ್ಮೆ ಆದರೂ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಲ್ವಾ, ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದೇನು ನೆನ್ಪಿಟ್ಕೊಳಕ್ಕೆ ನನಗೇನು ಮರವಿನ ಕಾಯಿಲೆ ಇದೇನೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದು ಹಾಗಲ್ಲ, ವಾರದಲ್ಲಿ 1-2 ದಿವಸ ಹೋಗ್ತಿರಲ್ಲ, ಆದರೂ ಕರೆಕ್ಟಿಗೆ ಹೋಗ್ತಿದ್ರಲ್ಲ, ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಆಯಿತು ಬಿಡಿ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ.
ಆಗ ಸೂರ್ಯ ಯಾಕೆ ಯಾಕೆ ಸಕ್ಕರೆ ಹಿಂಗೆ ಈ ರೀತಿ ಮಾಡ್ತಾ ಇದ್ದಾಳೆ ನಾಗವಲ್ಲಿ ಬಂದಿರೋ ಥರ ಅಂತ ಹೇಳಿಬಿಟ್ಟು ಹೇಳಿದೆವು. ಹಾಂ ಅದು ಹಾಗೆ ಆಯಿತು ಬಿಡು ಬಾಪ ನಾನು ಬಿಟ್ಟು ಬರ್ತೀನಿ ನಿನ್ನ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳಿದಾಗ ಶಾಂತಿ ಹೇಳ್ತಾ ಅಯ್ಯೋ ಅವ್ರು ಆಟೋ ಬುಕ್ ಮಾಡಿದ್ದಾರೆ ಕಣೆ ಮಾಡಿದ್ದಾರೆ ಕಣೋ ಅಲ್ಲಿ ಆ ಗೇಟ್ ಹತ್ರ ಬಂದು ಕಾಯ್ತಾ ಇದ್ದಾರೆ ಮತ್ತೆ ಬಿಲ್ ಜಾಸ್ತಿ ಮಾಡ್ತಾನೆ ಅವನು ಹೋಗ್ರಿ 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 ಅಂತ ಹೇಳ್ಬಿಟ್ಟು ಹೋಗಿ ಹೇಳ್ತಿರ್ತಾನೆ. ಸರಿ ಸರಿ ಆಯಿತು ಆಟೋ ಬಂದಿದೆಯಪ್ಪ ನಾನು ಹೋಗ್ತೀನಿ ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಹೋಗುವಾಗ ಅಯ್ಯೋ ಮಾವ ಅಂತ ಹೇಳ್ಬಿಟ್ಟು ಮೀನಾ ಕರೀತಾಳೆ. ಆಗ ಶಾಂತಿ ಯಾಕೆ ಹೋಗೋರನ್ನ ಮತ್ತೆ ತಡಿತೀಯ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾಳೆ. ಯಾಕೆ ಅವಳು ಹೋಗ್ತಾ ಇರೋರನ್ನ ತಡೆದಿಲ್ಲ ನಿಂತಿರೋರನ್ನ ಕರೆದಿರೋದು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಹೋಗೋರನ್ನ ಹಾಗೆಲ್ಲ ಕರಿಬಾರ್ದು ಯಾಕೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಏನಿಲ್ಲ ಅತ್ತೆ ಮಾವನಿಗೆ ಊಟ ಕೊಡೋದಿತ್ತಲ್ಲ ಹಾಗಾಗಿ ಕರೆದೆ ಅಂದೆ. ಆಯಿತು ಸರಿ ಹೌದು ಕೊಡು ಕೊಡು ಹೋಗಿ ಹೋಗಿ ನೀವು ಅಂತ ಹೇಳಿಬಿಟ್ಟು ಅವ್ರನ್ನೂ ಕೂಡ ಕಳಿಸ್ತಾರೆ. ಈಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಹೋಗ್ತಾನೆ. ಮೀನಾ ಕೂಡ ಕೂತ್ಕೊಂಡು ತಿಂತಾ ಇರ್ತಾಳೆ. ಆಗ ಬೇಗ ಬೇಗ ಮುಗಿಸಿ ಎಲ್ಲನೂ ಒರೆಸಿಟ್ಬಿಟ್ಟು ತೊಳೆದು ಮತ್ತೆ ಅಡುಗೆ ಕೆಲಸನ ಶುರು ಮಾಡ್ಕೋಬೇಕನ್ನೋಷ್ಟರಲ್ಲಿ ಮತ್ತು ಇವಳಿಗೆ ಎಲ್ಲರೂ ಹೋದ್ರಲ್ಲ ಅಂತ ಹಬ್ಬ ಎಲ್ಲರೂ ಹೋದರು ಅಂತ ಹೇಳ್ಬಿಟ್ಟು ಶಾಂತಿ ತನ್ನ ಕೈಯನ್ನು ಸೊಟ್ಟು ಮಾಡಿಕೊಂಡು ಅಯ್ಯೋ ಅಮ್ಮ ಅಂತ ಹೇಳ್ಬಿಟ್ಟು ಕೂಗ್ತಾ ಇರ್ತಾಳೆ. ಆಗ ಅಡುಗೆ ಮನೆಯಲ್ಲಿ ಮೀನು ಇರೋದ್ರ ನೋಡಿ ಓಡಿ ಬಂದು ಏನಾಯ್ತತ್ತೆ ಅಂತೇಳಿ ಈ ಥಂಡಿಗಾಳಲ್ಲ ಕಣೆ ನನ್ನ ಕೈ ಸೆಳ್ಕೊಂಬಿಟ್ಟಿದೆ ಕಣೆ ನನ್ನ ಕೈ ಸೆಳ್ಕೊಂತಲ್ಲಪ್ಪ ಅಯ್ಯೋ ನನ್ನ ಕೈ ಸೆಳ್ಕೊಂತೋ ಹೋಯ್ತೋ ನನ್ನ ಜೀವ ಹೋಗಿತ್ತೋ ಅಂತ ಹೇಳಿಬಿಟ್ಟು ಒದರಾಡ್ತಾ ಇರ್ತಾಳೆ. ಆಗ ಅತ್ತೆ ಬನ್ನಿ ಯಾಕೆ ಇಷ್ಟೊಂದು ಇದಾಗ್ತಿದ್ರಾಗ ಹಾಸ್ಪಿಟ್ಲಿಗೆ ಹೋಗೋಣ ಬನ್ನಿ ಅಂತ ಹೇಳ್ತಾಳೆ. ಬೇಡಮ್ಮ ಅಂತ ಅಯ್ಯೋ ಕೈ ಹಿಡ್ಕೊತಾಳೆ. ಈ ಕೈ ಹಿಡ್ಕೊಬೇಡಮ್ಮ ಈ ಕೈ ಹಿಡ್ಕೊಂಡು ಕರ್ಕೊಂಡೋಗು ಅಂತ ಹೇಳಿಬಿಟ್ಟು ಹೇಳಿದಾಗ ಅವನ ರೂಮಿಯಲ್ಲಿ ಕುಂದಿರಿಸಿ ಅತ್ತೆ ಮಾವನಿಗೆ ಫೋನ್ ಮಾಡಲ ಅವ್ರು ಯಾಕೆ ಅವ್ರಿಗೆ ತುಂಬ ಟೆನ್ಷನ್ ಆಗ್ತಾರೆ ನೀನು ಇಲ್ಲಿಯವರು ಸಾಕು ಅಂತ ಹೇಳ್ತಾರೆ. ಇದಕ್ಕೆ ಆಸ್ಪತ್ರೆಗೆಲ್ಲ ಹೋಗೋದು ಸರಿ ಆಗಲ್ಲ ಕಣೆ ಇದಕ್ಕೆ ನಾಟಿ ಔಷಧಿನೇ ಕರೆಕ್ಟು ನಿಮ್ಮ ಮನೇಲೇ ಇದ್ದು ನನ್ನ ಸೇವೆ ಮಾಡು ಸಂಜೆ ಅನ್ನೋಷ್ಟರಲ್ಲಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಶಾಂತಿ ಹೇಳಿದಾಗ ನನಗೆ ತುಂಬಾ ಶಾಕ್ ಆಗುತ್ತೆ. ಸಂಜೆವರೆಗೂ ಹಾಗಾದರೆ ನಾನು ಮಂಟಪಕ್ಕೆ ಹೇಗೆ ಹೋಗೋದು ಅಂತ ಹೇಳ್ಬಿಟ್ಟು ಮನಸ್ಸಲ್ಲೇ ಗೊಣಗ್ತಾ ಇರ್ತಾಳೆ. ಅಂದ್ಬಿಟ್ಟು ಈಗ ಹೋಗಿ ಐಸ್ ತೊಗೊಂಡು ಬಂದಿಡು ಮಸಾಜ್ ಮಾಡು ಅಂತ ಹೇಳ್ಬಿಟ್ಟು ಶಾಂತಿ ಹೇಳಿದಾಗ ಮೀನಾ ಅಲ್ಲಿಂದ ಹೊರಟ್ಬಿಟ್ಟು ಐಸ್ನ ತರ್ಲಿಕ್ಕೆ ಬರ್ತಾಳೆ. ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾಳೆ. ಅತ್ತೆ ಬೇರೆ ಸಂಜೆವರೆಗೂ ಏನೋ ಆಗ ಕಡಿಮೆ ಆಗುತ್ತೆ ಅಂತ ಅಷ್ಟೊತ್ತು ಇಲ್ಲೇ ಇದ್ದರೆ ನಾನು ಮಂಟಪಕ್ಕೆ ಹೋಗಿ ಹೇಗೆ ಡೆಕೋರೇಷನ್ ಮಾಡಲಿ ಅಂತೇಳಿ ಚಿಂತೆ ಮಾಡ್ತಾ ಇರ್ತಾಳೆ. ಬಂದೇನೆ ಅಂತ ಓದಿರ್ತಾ ಇರ್ತಾಳೆ ಶಾಂತಿ. ಅವಾಗ ಹೋಗ್ಬಿಟ್ಟು ಐಸನ್ನು ಮಸಾಜ್ ಮಾಡಿಬಿಟ್ಟು ಬರ್ತಾಳೆ. ಆಯ್ತಾಯ್ತು ಅಯ್ಯೋ ಅಮ್ಮ ಅಂಥೇಳಿ ಕೂಕೊಂತ ಆಯ್ತು ಅತ್ತೆ ಅಂತ ಹೇಳ್ಬಿಡ್ತಾಳೆ. ಸಾಕು ಈಗ ಐಸ್ ತಂದಿರೋದು ಹೋಗಿ ಬಿಸಿನೀರು ಕಾಯಿಸ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ಮತ್ತೆ ಕೂಡ ಬರ್ತಾಳೆ. ಅಡುಗೆ ಮನೆಯಲ್ಲಿ ನೀರು ಕಾಯ್ತಾ ಇರುತ್ತೆ. ಆಗ ಸೂರ್ಯ ಮೀನನಿಗೆ ಫೋನ್ ಮಾಡಿ ಹೇಳ್ತಾನೆ ಏನೇ ಎಲ್ಲಿ ಇದೆಯಾ ಇನ್ನೂ ಬಂದಿಲ್ಲ ಕಣೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಯ್ಯೋ ಅತ್ತೆಗೆ ಈಗೆಲ್ಲ ಆಯಿತು ಅಂತ ಹೇಳಿಬಿಟ್ಟು ವಿಷಯ ಹೇಳ್ತಾಳೆ. ಓ ಹೌದಾ ಸಕ್ಕರೆಗೆ ಈಗ ಆಯಿತು ಹೌದು ಅವಾಗ ಇರುತ್ತೆ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಸೂರ್ಯ ಕಡೆ ಹೇಳ್ತಾನೆ. ಆದರೆ ಅವರೆಲ್ಲ ಆ ಪೌಡ್ರಮ್ಮಂಗೆ ಫೋನ್ ಹಚ್ಚಿ ಬಾ ಅಂತ ಹೇಳಿ ನೀನು ಬಾರೆ ಮಂಟಪಕ್ಕೆ ಇಲ್ಲೆಲ್ಲ ಕೆಲಸ ತುಂಬಾ ಇದೆ ಕಣೆ ಅಂತ ಹೇಳ್ತಾರೆ. ಆಗ ರೂಪಕ್ಕ ಪದ್ಮಕ್ಕ ಮತ್ತು ಕನಕ ಎಲ್ಲರೂ ಬಂದಿದ್ದಾರೆ ಅಂತ ಕೇಳ್ತಾಳೆ. ಕಣೆ ಎಲ್ಲರೂ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಹಾಗಾದರೆ ಅವ್ರನ್ನೆಲ್ಲರನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಒಂದು ವಿಡಿಯೋ ಕಾಲ್ ಮಾಡಿ ಅಂತ ಹೇಳ್ತಾರೆ. ಯಾಕೆ ನಾನು ನೋಡ್ಬೇಕು ಅನ್ನಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಸೂರ್ಯ ಕೇಳಿದಾಗ ಅಯ್ಯೋ ಅಲ್ಲ ರೀ ಕೆಲಸ ಇದೆ ಹೇಳ್ರಿ ಅವ್ರಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವ್ರಿಗೆ ಡೆಕೋರೇಷನ್ ಹೇಗೆ ಮಾಡಬೇಕಂತ ನಾನು ವಿಡಿಯೋ ಕಾಲಲ್ಲೇ ಹೇಳ್ತೀನಿ ಅವ್ರನ್ನೆಲ್ಲರನ್ನೂ ಕೂಡ ಹಾಕ್ಕೊಂಡು ವಿಡಿಯೋ ಕಾಲ್ ಮಾಡಿ ಓಹೋ ಟೆಕ್ನಾಲಜಿನ ಉಪಯೋಗಿಸ್ತಾ ಇದೆಯಾ ಮಾಡು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾ ಇರ್ತಾನೆ. ಆವಾಗ ಎಲ್ಲರನ್ನೂ ಕರೆದ್ಬಿಟ್ಟು ಅಕ್ಕಂದಿರ ಎಲ್ಲರೂ ಬರ್ರಿ ಕನಕ ಎಲ್ಲರೂ ಬರ್ರಿ ಇಲ್ಲಿ ಮೀನಾ ವೀಡಿಯೋ ಕಾಲ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಹಾಗೆ ಹೇಳ್ತಾರೆ. ಆಗ ಅಕ್ಕ ನೀನೇನು ಟೆನ್ಷನ್ ಮಾಡ್ಕೋಬೇಡ ನೀನು ಹೇಗೆ ಮಾಡ್ಬೇಕು ಅಂದ್ಕೊಂಡಿದೆಯೋ ನಾವು ಎಲ್ಲರೂ ಸೇರಿ ಹಾಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕನಕ ಹೇಳ್ತಾಳೆ. ಆಗ ರೂಪಕ್ಕ ಕೂಡ ಮೀನಾ ನೀನು ಹೆಂಗೆ ಮಾಡ್ಬೇಕಂತ ನಮ್ಗೆ ಅಲ್ಲಿಂತ್ರನೇ ಹೇಳಮ್ಮ ಸಾಕು ನಾವೆಲ್ಲ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಧೈರ್ಯ ಕೊಡ್ತಾರೆ. ಆಗ ಥ್ಯಾಂಕ್ಸ್ ಅಕ್ಕ ಅಂತ ಹೇಳ್ಬಿಟ್ಟು ಮೀನಾ ಕೂಡ ತುಂಬಾ ಖುಷಿ ಆಗ್ತಾಳೆ. ಆಗ ವಿಡಿಯೋ ಕಾಲ್ ಮಾಡಿಬಿಟ್ಟು ನೋಡಮ್ಮ ಮೀನಾ ಇದು ಎಲ್ಲಿಡಬೇಕು ಯಾವ ರೀತಿ ಇಡಬೇಕು ಅಂತ ಹೇಳಿದಾಗ ಅಲ್ಲೆಲ್ಲ ಈ ರೀತಿ ಹೂವು ಹಾಕಿ ಅಂತ ಹೇಳ್ತಾರೆ. ಆಗ ಸೂರ್ಯ ನೋಡಲಿ ಕನಕ ತೊಗೊಂಬರ್ತಾ ಇದ್ದಾಳಲ್ಲ ಅದು ರೌಂಡ್ ಅಂದು ಅದನ್ನ ಎಲ್ಲಿಡಬೇಕು ಅಂತ ಹೇಳ್ತಾಳೆ. ಅದನ್ನು ಈ ಕಡೆ ಪಕ್ಕಕ್ಕೊಂದು ಆ ಕಡೆ ಪಕ್ಕಕ್ಕೊಂದು ಒಂದು ದೊಡ್ಡದು ಅದ್ರ ಪಕ್ಕಕ್ಕೊಂದು ಚಿಕ್ಕದು ಅಂತ ಹೇಳಿಬಿಟ್ಟು ಇಡ್ತಾಳೆ. ಆಗ ಎಲ್ಲನೂ ಇಟ್ಬಿಟ್ಟು ಅದ್ರ ಮೇಲೆ ಫ್ಲವರ್ ಡೆಕೋರೇಷನ್ನ ಮಾಡಿಬಿಡಿ ಅಂತ ಹೇಳ್ತಾರೆ. ಆಯಿತು ಮೀನಾ ಹಾಗೆ ಲೈನಲ್ಲಿರಿ ಅವ್ರಿಗೆ ಸ್ವಲ್ಪ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿಬಿಟ್ಟು ಫೋನ್ನ ಒಂದು ಕಡೆ ಇಟ್ಬಿಟ್ಟು ಸೂರ್ಯ ಕೂಡ ಹೋಗಿ ಹೆಲ್ಪ್ ಮಾಡಿಬಿಟ್ಟು ಎಲ್ಲ ಡೆಕೋರೇಷನ್ನ ಮಾಡ್ತಾ ಇರ್ತಾರೆ. ಸರಿ ನಾನು ಈಗ ಬಿಸಿನೀರೆಲ್ಲ ಕಾದಿದೆ ನೀವೆಲ್ಲರೂ ನಾನು ಏನು ಹೇಳಿದ್ದೀನಿ ಎಲ್ಲನೂ ಮಾಡಿರಿ ನಾನು ತಿರ್ಗಾ ಬಂದು ಫೋನ್ ಹಚ್ತೀನಿ ಅಂತ ಹೇಳಿಬಿಟ್ಟು ಬಿಸಿನೀರನ್ನ ತೊಗೊಂಡ್ಬಿಟ್ಟು ಹೋಗಿ ಶಾಖ ಕೊಡ್ತಾ ಇರ್ತಾಳೆ. ಆಗ ಈಗ ಸ್ವಲ್ಪ ಸಮಾಧಾನ ಅನ್ನಿಸ್ತಿದೆ ಕಣಮ್ಮ ಈಗ ಹೋಗಿ ನನಗೆ ಸೂಪ್ ಮಾಡ್ಕೊಂಡು ಬಾ ತರಕಾರಿ ಸೂಪು ಅಂತ ಹೇಳಿಬಿಟ್ಟು ಶಾಂತಿ ಹೇಳ್ತಾಳೆ. ಅತ್ತೆ ಸೂಪಾ ಅಂತ ಕಣೆ ಈ ರೀತಿ ಆದಾಗೆಲ್ಲ ಸೂಪ್ ಕುಡಿದ್ರೇ ಒಂದು ಸ್ವಲ್ಪ ಆರಾಮ ಅನಿಸುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಿರ್ತಾರೆ. ಹೌದಾ ಅತ್ತೆ ಆಯಿತು ಅಂತ ಹೇಳಿಬಿಟ್ಟು ಹೋಗ್ತಾಳೆ. ತರಕಾರಿ ಕಟ್ ಮಾಡ್ತಾನೆ ಮತ್ತೆ ಫೋನ್ ಮಾಡ್ತಾಳೆ ಯಾವ್ಯಾವ ಕೆಲಸ ಎಲ್ಲೆಲ್ಲಿ ಮಾಡಿದ್ದಾರೆ ಈ ಹೂವನ್ನು ಎಲ್ಲೆಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿಬಿಟ್ಟು
ಆಗ ಯಾವಾಗ ಸೂರ್ಯನ ಫೋನ್ ಬಂದ ತಕ್ಷಣ ಎಲ್ಲರನ್ನ ಕರಿತಾನೆ, ಬನ್ನಿ ಬನ್ನಿ ಮೀನಾ ಫೋನ್ ಮಾಡಿದ್ದಾಳೆ ಅಂತ ಹೇಳಿಬಿಟ್ಟು. ನೋಡಿ ಅಕ್ಕ ಅಂತ ಹೇಳಿಬಿಟ್ಟು ಕನಕ ಕೂಡ ಹೇಳ್ತಾ ಇರ್ತಾಳೆ, ಹೌದು ಎಲ್ಲ ಕರೆಕ್ಟಾಗಿದೆ, ಇನ್ನೊಂದು ಸ್ವಲ್ಪ ಆ ಕಡೆ ಇಡಿ ಈ ಕಡೆ ಇಡಿ, ಆ ಫ್ಲವರ್ಸ್ನ ಈ ಥರ ಹಾಕಿ ಆ ಥರ ಹಾಕಿ ಅಂತ ಹೇಳಿಬಿಟ್ಟು ತರಕಾರಿನ ಕಟ್ ಮಾಡ್ಕೊತ ಸೂಪ್ ಮಾಡ್ಕೊತಾನೆ ಎಲ್ಲ ಡೆಕೋರೇಷನ್ನ ಹೇಳ್ತಾಳೆ. ಸರಿ ಸರಿ ಈಗ ಮತ್ತೆ ನಾನು ಹೇಳಿದ್ದನ್ನೆಲ್ಲ ಮಾಡಿ ಸೂಪ್ ರೆಡಿಯಾಗಿದೆ, ನಾನು ಅತ್ತೆಗೆ ಹೋಗಿ ಕೊಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಆಗ ಸೂರ್ಯ ಕೂಡ ಸಕ್ಕರೆ ಆರಾಮಾಗಿದ್ದಾರೆ ಅಂತ ಹೇಳ್ತಾರೆ. ಹ್ಞೂ ರೀ ಸ್ವಲ್ಪ ಆರಾಮಾಗಿದ್ದಾರೆ, ಈಗ ಸೂಪ್ ಬೇಕಂತೆ, ಹೋಗಿ ಕೊಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಆಗ ಮೀನಾ ಸೂಪ್ನ ತೊಗೊಂಡು ಶಾಂತಿ ರೂಮಿಗೆ ಹೋಗ್ತಾ ಇರ್ತಾಳೆ. ಏನೇ ಎಷ್ಟೊತ್ತು ಮಾಡ್ತೀಯಾ ಒಂದು ಸೂಪ್ ತರೋಕೆ ಅಂತ ಹೇಳಿದಾಗಿಲ್ಲ ಅತ್ತೆ, ಅದು ತರಕಾರಿ ಕಟ್ ಮಾಡಿ ಬೇಯಿಸಿ ಸೂಪ್ ಮಾಡೋಷ್ಟರಲ್ಲೇ ಸ್ವಲ್ಪ ಲೇಟ್ ಆಯಿತು, ಬಿಸಿ ಇದೆ ಅತ್ತೆ, ಚೆನ್ನಾಗಿ ಕುಡಿ ಅಂತ ಹೇಳಿಬಿಟ್ಟು ಮೀನಾ ಹೇಳ್ತಾ ಇರ್ತಾಳೆ. ಆಗ ಮೀನಾ ನಾನೇ ಕುಡಿಸ್ಲಾ ಅತ್ತೆ ಅಂದು, ಏನೇನು ಬೇಡ ನಾನೇ ಕುಡಿತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ಕುಡಿದ ತಕ್ಷಣ ಅತ್ತೆ ಈಗ ಸ್ವಲ್ಪ ಆರಾಮಾಯ್ತಾ ಅಂತ ಹೇಳಿಬಿಟ್ಟು ಮೀನಾ ಕೇಳಿದಾಗ, ಹೇಗೆ ಆರಾಮಾಗುತ್ತೆ, 1-2 ಸ್ಪೂನ್ ಇದು ಸೂಪ್ ಕುಡಿದ ತಕ್ಷಣ ಆರಾಮಾಗಿಬಿಡುತ್ತಾ, ಹೋಗು ನೀನು ಅಂತೀನಿ, ಮತ್ತೊಮ್ಮೆ ಬಿಸಿನೀರು ಕಾಸ್ಕೊಂಡು ಮತ್ತೊಮ್ಮೆ ಶಾಖ ಕೊಡು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ಹೋದಾಗ ಶಾಂತಿ ಮನಸ್ಸಲ್ಲಿ ಅಂದ್ಕೊಳ್ತಾಳೆ, ನೀನು ಹೇಗೆ ಮಂಟಪಕ್ಕೆ ಹೋಗ್ತೀಯ, ಏನು ಔಟ್ ಹಾಕಿನಿ, ನಿನ್ನೇನು ಹೋಗ್ಲಾರ್ದಿರೋದಕ್ಕೆ ಈ ರೀತಿ ನಾನು ನಾಟಕ ಮಾಡ್ತಿರೋದು ಅಂತ ಹೇಳ್ಬಿಟ್ಟು ಬೈಕೊತಾ ಇರ್ತಾಳೆ. ಅಪ್ಪ ದೇವರೇ ನಾಟಕ ಮಾಡ್ತಿದ್ದೀನಿ, ನಿಜವಾಗ್ಲೂ ಕೈ ಸೊಟ್ಟು ಮಾಡಿಬಿಡಪ್ಪ ಅಂತ ಹೇಳಿಬಿಟ್ಟು ಕಾಮಿಡಿ ವಿಡಿಯೋನ ನೋಡ್ತಾ ಕುಂತಿರ್ತಾಳೆ. ಅಲ್ಲಿಗೆ ಮೀನಾ ಕೂಡ ಹೋಗಿ ಮತ್ತೆ ಬಿಸಿನೀರನ್ನು ಕಾಯಿಸ್ತಾ ಇರ್ತಾಳೆ. ಆಗ ಮತ್ತೆ ವಿಶಾಲಾಕ್ಷಿ ಅವರು ಫೋನ್ ಎಲ್ಲ ಮುಗಿತಲ್ಲ ಅನ್ನೋಷ್ಟರಲ್ಲಿ ಶಾಂತಿ ವಿಶಾಲಾಕ್ಷಿ ಫೋನ್ ಹಚ್ಚಿ, ಏನ್ರಿ ಎಲ್ಲ ಮುಗೀತಲ್ವಾ, ಡೆಕೋರೇಷನ್ ಎಲ್ಲ ಆರ್ಡ್ರು ಕ್ಯಾನ್ಸಲ್ ಆಗಿರಬೇಕು, ಹೋಗಿ ನೀವೇ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾ ಇರ್ತಾಳೆ. ಎಲ್ಲಿ ನಿಮ್ಮ ಅಣ್ಣನ ಗಟ್ಟಿ, ಅವಳು ನೀವು ಇರೋ ಜಾಗದಲ್ಲೇ ನಿಂತ್ಕೊಂಡು ಎಲ್ಲ ಡೆಕೋರೇಷನ್ನು ಚೆನ್ನಾಗಿ ಮಾಡಿದ್ದಾಳೆ, ಎಲ್ಲರೂ ಅವಳನ್ನೇ ಹೋಗುತ್ತಾ ಇದ್ದಾರೆ ಅಂತ. ಅಯ್ಯೋ ಹೌದಾ ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ತುಂಬಾ ಶಾಕ್ ಆಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ.